ಹಲೋ, ನನ್ನ ಹೆಸರು ಡಾಕ್ಟರ್ ಕಾರ ರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಸ್ಟೇಪ್ಲರ್ ಆ್ಯಂಡ್ ಲೇಸರ್ ಸರ್ಜನ್ ಇನ್ ಸರ್ಕಮ್ ಕ್ಯೂರ್ ಕ್ಲಿನಿಕ್, ಬ್ಯಾಂಗ್ಳೂರ್. ಜಯನಗರಲ್ಲಿ ಬ್ರ್ಯಾಂಚ್ ಅವೈಲಬಲ್ ಇದೆ. ಸರ್ಕಮ್ ಕ್ಯೂರ್ ಕ್ಲಿನಿಕ್ಗೆ ಸಂಬಂಧಪಟ್ಟ ಬ್ರ್ಯಾಂಚ್. ನಾನು ಅಲ್ಲಿ ಅವೈಲಬಲ್ ಆಗಿರ್ತೀನಿ. ಯಾರಿಗಾದರೂ ಈ ಫೋರ್ ಸ್ಕಿನ್ ಇಶ್ಯೂಸ್ ಇದ್ದರೆ ತಪ್ಪದೆ ನನ್ನನ್ನು ಭೇಟಿ ಮಾಡ್ಬೋದು. ಸೊ ಇವತ್ತಿನ ದಿನದಲ್ಲಿ ತುಂಬ ಮಂದಿಗೆ ನೋಡಿಕೊಂಡ್ರೆ ಫೋರ್ ಸ್ಕಿನ್ ಇಶ್ಯೂಸ್ ಅನ್ನೋದು ಗಂಡಸರಲ್ಲಿ ತುಂಬ ಫ್ರೀಕ್ವೆಂಟ್ ಆಗಿ ಕಾಣಿಸ್ತಿದೆ. ಮದುವೆ ಮಾಡ್ಕೋಬೇಕು ಅಂದ್ರೇ ಭಯ ಬೀಳೋ ಸಿಚುಯೇಷನ್ ಬಂದಿದೆ. ಅಷ್ಟು ಪ್ರಾಬ್ಲಮ್ ಅನ್ನೋದು ಸ್ಟಾರ್ಟ್ ಆಗಿದೆ. ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಕ್ಕೆ ರೀಸನ್ ಏನು ಅಂತ ನೋಡಿಕೊಂಡ್ರೆ ಮೇಯ್ನಾಗಿ ಮುಖ್ಯ ಕಾರಣ ನೋಡಿಕೊಂಡ್ರೆ ಡಯಾಬಿಟಿಸ್. ಈ ಡಯಾಬಿಟಿಸ್ನಲ್ಲಿ ಏನಾಗುತ್ತಂದರೆ ಈ ಮೂತ್ರ ಮಾಡುವ ಅಂಗದ ಹತ್ತಿರ ಇರೋ ಚರ್ಮ ಏನಿದೆಯೋ ಅದು ಫ್ರೀಕ್ವೆಂಟಾಗಿ ಇನ್ಫೆಕ್ಟ್ ಆಗ್ತಾ ಬರುತ್ತೆ. ಇನ್ಫೆಕ್ಟೇ ಅಲ್ಲದೆ ಕೆಲವು ಕಂಡೀಷನ್ನಲ್ಲಿ ಇನ್ಫ್ಲಮೇಷನ್ ಕೂಡ ಆಗುತ್ತೆ. ಸೊ ಹೀಗೆ ಇನ್ಫೆಕ್ಟ್ ಆಗೋದ್ರಿಂದ UTIs, ಹೆಚ್ಚು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ತುಂಬ ಬರುತ್ತೆ. ರಿಕರೆಂಟ್ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಆ ಏರಿಯಾನಲ್ಲಿ ಇಚ್ಚಿಂಗ್ ಇರುತ್ತೆ ಆ್ಯಂಡ್ ಒಂದು ರೀತಿಯ ಫೌಲ್ ಸ್ಮೆಲ್ ಬರುವುದು, ಇಂಥದ್ದೆಲ್ಲ ನೋಡ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ಈ ಬೆಲನೈಟಿಸ್ ಏನಿದೆಯೋ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಬೆಲನೈಟಿಸು, ಬೆಲನೋಪಾಸ್ಥೈಟಿಸು ಏನಿದೆಯೋ ಇವು ಫ್ರೀಕ್ವೆಂಟ್ ಇನ್ಫ್ಲಮೇಷನ್ ಆಗೋದ್ರಿಂದ ಅಂದರೆ ಆ ಅಂಗದ ಮುಂದೆ ಇರುವ ಫೋರ್ ಸ್ಕಿನ್ ಏನಿದೆಯೋ ಆ ಫೋರ್ ಸ್ಕಿನ್ ಫ್ರೀಕ್ವೆಂಟ್ ಇನ್ಫ್ಲಮೇಷನ್ ಆಗೋದ್ರಿಂದ ನಮಗೆ ಬೆಲನೈಟಿಸ್ ಅನ್ನೋದು, ಬೆಲನೋಫಾಸ್ಥೈಟಿಸ್ ಅನ್ನೋದು ಯಾವಾಗಲೂ ನೋಡ್ತಿರ್ತೀವಿ. ಆ್ಯಕ್ಚುಲಿ ಏನು ಈ ಬೆಲನೈಟಿಸ್ ಅಂದರೆ, ಬೆಲನೋಫಾಸ್ಥೈಟಿಸ್ ಅಂದರೆ ಏನು, ಇದು ಬರದಂತೆ ಏನು ಮಾಡಬೇಕು, ಬಂದರೆ ಏನು ಸೊಲ್ಯೂಷನ್ ಇದೆ ಅಂತ ತಿಳ್ಕೊಳ್ಳೋದಾದರೆ, ಈ ಮುಂದೆ ಪೆನಿಸ್ ಮುಂದಿನ ಅಂಗದ ಮುಂದೆ ಇರುವ ಚರ್ಮ ಏನಿದೆಯೋ ಈ ತುಂಬ ಮುಂದೆ ಇರುತ್ತೆ ಮಾಮೂಲಿಯಾಗಿ, ಯೂಶಲ್ ಆಗಿ. ಆ ಚರ್ಮ ಹಿಂದಕ್ಕೆ ಎಳೆದಾಗ ಫ್ರೀಯಾಗಿ ಮೂವ್ ಆಗ್ತಿರಬೇಕು. ಆದರೆ ಈ ಫ್ರೀಯಾಗಿ ಮೂವ್ ಆಗದೆ ಕೆಲವು ಸಾರಿ ಸ್ವಲ್ಪ ಮಟ್ಟಿಗೆ ಫ್ರೀಯಾಗಿ ಮೂವ್ ಆಗಿ ನಂತರ ಸ್ವಲ್ಪ ಹಾರ್ಡಾಗಿ ಮೂವ್ ಆಗೋದು, ಪ್ರೆಷರ್ನಿಂದ ಮೂವ್ ಮಾಡಿದರೆ ಅಲ್ಲಲ್ಲೇ ಕ್ರ್ಯಾಕ್ಸ್ ಫಾರ್ಮ್ ಆಗೋದು, ಅಷ್ಟೇ ಅಲ್ಲದೆ ಗಟ್ಟಿಯಾಗಿ ಹಿಡಿದಿಟ್ಕೊಂಡಂಗೆ ಆಗೋದು, ಹಿಂದಕ್ಕೆ ಬಂದಮೇಲೆ ಮತ್ತೆ ಮುಂದಕ್ಕೆ ಬರದೇ ಇರೋದು, ಅಷ್ಟೇ ಅಲ್ಲದೆ ಹಿಂದಕ್ಕೆ ಎಳೆಯುವಾಗ ವಿಪರೀತವಾದ ನೋವು, ಉರಿ ಆಗೋದು, ಇಂಥದ್ದೆಲ್ಲ ನೋಡ್ತಿರ್ತೀವಿ. ಹಾಗಾದರೆ ಇವೆಲ್ಲ ಬರೋದಕ್ಕೆ ಕಾರಣ ಏನಂತ ನಾವು ನೋಡಿದ್ರೆ, ನಾವು ಮೂತ್ರ ಮಾಡುವಾಗ ಅದರಲ್ಲಿ ಶುಗರ್ಸ್ ಏನಿದೆಯೋ, ಡಯಾಬಿಟಿಸಲ್ಲಿ ಮೇಯ್ನಾಗಿ ಶುಗರ್ ವ್ಯಾಧಿಗಳಿಗೆ ಆ ಡಯಾಬಿಟಿಸ್ನಿಂದ ಶುಗರಲ್ಲಿ ಇರೋ ಆ ಪದಾರ್ಥ ಏನಿದೆಯೋ, ಆ ಮೂತ್ರದಲ್ಲಿ ಬರೋ ಪದಾರ್ಥದಲ್ಲಿ ಶುಗರ್ಸ್ ಏನಿದೆಯೋ ಅವು ನಿಮ್ಮ ಸ್ಕಿನ್ ಮೇಲೆ ಡೆಪಾಸಿಟ್ ಆಗೋದು, ರಿಕರೆಂಟ್ ಇನ್ಫ್ಲಮೇಷನ್ ಕಾಸ್ ಆಗೋದ್ರಿಂದ ಆ ಏರಿಯಾ ಎಲ್ಲ ಸ್ಕಿನ್ ಎಲ್ಲ ಸ್ವಲ್ಪ ಶೈನಿ ಆಗೋದು, ಅಂದವಾಗಿ ಆಗೋದು. ಅಷ್ಟೇ ಅಲ್ಲದೆ ನಾವು ಹಿಂದಕ್ಕೆ ಬಲವಂತವಾಗಿ ಎಳೆಯೋಕ್ಕೆ ಹೋದರೆ ಕ್ರ್ಯಾಕ್ಸ್ ಫಾರ್ಮ್ ಆಗೋದು, ಆ ಕ್ರ್ಯಾಕ್ಸ್ನಿಂದ ಸೆಕೆಂಡ್ರಿ ಇನ್ಫೆಕ್ಷನ್ಸ್ ಆಗೋಗಿ ವಿಪರೀತವಾದ ನೋವು, ಉರಿ, ಆ್ಯಕ್ಚುಲಿ ಮುಟ್ಟೋಕ್ಕೂ ಬಿಡಲ್ಲ, ಕೆಲವು ಸಾರಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಕೂಡ ಚಾನ್ಸ್ ಕೊಡಲ್ಲ. ಅಷ್ಟೇ ಅಲ್ಲದೆ ಕೆಂಪಗಾಗೋದು, ಒಣಗದಂತೆ ಅಂತೀವಲ್ಲ ಹಾಗೆ ಕೆಂಪಗಾಗೋಗೋದು, ಅಷ್ಟೇ ಅಲ್ಲದೆ ಆ ಏರಿಯಾ ಎಲ್ಲ ಕಿವು ಬರೋದು, ಒಂದು ರೀತಿ ಜಿಗುಟ್ ಬರೋದು, ಇವೆಲ್ಲ ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಇವೆಲ್ಲ ಮುಖ್ಯವಾಗಿ ನೋಡಿಕೊಂಡ್ರೆ 99% ನಾನು ಹೇಳಿದ ಸಿಂಪ್ಟಮ್ಸ್ ಏನೆಲ್ಲ ಇದೆಯೋ ಅವು ಮುಖ್ಯವಾಗಿ ಡಯಾಬಿಟಿಸ್ನಲ್ಲೇ ಹೆಚ್ಚು ನೋಡ್ತಿರ್ತೀವಿ. ಈ ಡಯಾಬಿಟಿಸ್ ಬಂದವರು ಹೇಗೆ ಗುರುತಿಸ್ಕೋಬೇಕು ಅಂದರೆ, ನಾನು ಹೇಳಿದ ಲಕ್ಷಣ ನಿಮ್ಮಲ್ಲಿದೆ ಅಂದರೆ ಖಚಿತವಾಗಿ ನಿಮಗೆ ಡಯಾಬಿಟಿಸ್ ಬಂದಂತೆ. ಆ ಡಯಾಬಿಟಿಸ್ ಬಂದರೆ ಖಚಿತವಾಗಿ ನಿಮ್ಮ ಹತ್ರ ಇರೋ ಕ್ಲಿನಿಕಲ್ಲಿ ಚೆಕ್ ಮಾಡಿ ಡಯಾಬಿಟಿಸ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಸ್ಕೊಂಡು, ಒಂದು ವೇಳೆ ಡಯಾಬಿಟಿಸ್ ಇದೆ, ಶುಗರ್ ಇದೆ ಅಂತ ಬಂದರೆ ಖಚಿತವಾಗಿ ಅದಕ್ಕೆ ಔಷಧಿ ಬಳಸ್ಕೋಬೇಕಾಗಿರೋದು ಮಾಡಬೇಕು. ಸೊ ಹೀಗೆ ರಿಕರೆಂಟಾಗಿ ಬಂದು ಹೋಗ್ತಿರುತ್ತೆ. ಈ ಫಸ್ಟ್ ಟೈಮ್ ಬಂದಾಗಲೇ ಏನೋ ಗಾಬರಿ ಬಿದ್ದು ಇಮಿಡಿಯೇಟಾಗಿ ಸರ್ಜರಿ ಮಾಡಿಸ್ಕೋಬೇಕು ಅನ್ನೋದು ಅಲ್ಲಿಗೆ ಬಂದು ಹೋಗ್ತಿರುತ್ತೆ. ಸೊ ಫಸ್ಟ್ ಟೈಮ್ ಬಂದಿದೆ ಅಂದರೆ ನಾನು ಹೇಳಿರೋ ಸಿಂಪ್ಟಮ್ಸ್ ಎಲ್ಲ ಇರುತ್ತೆ ಅಂತ. ಒಂದ್ಸತಿ ನೋಡಿದ್ರೆ ರಿಸಾಲ್ವ್ ಆಗೋಗುತ್ತೆ, ಇನ್ನೊಂದ್ಸತಿ ನೋಡಿದ್ರೆ ಕಡಿಮೆ ಆದಂತೆ ಅನ್ಸುತ್ತೆ, ಮತ್ತೆ ಬರ್ತಿರುತ್ತೆ, ಮತ್ತೆ ರಿಸಾಲ್ವ್ ಆಗ್ತಿರುತ್ತೆ. ಹೀಗೆ ಬಂದು ಹೋಗೋದ್ರಿಂದ ಏನಾಗುತ್ತೆ ಅಂದರೆ, ಈ ಚರ್ಮ ಏನು ಮುಂದೆ ಬಂದಿದೆಯೋ ಆ ಮುಂದೆ ಇರುವ ಚರ್ಮ ಹಾರ್ಡ್ ಆಗೋದ್ರಿಂದ ಅಸಲಿಗೆ ಬ್ಯಾಕ್ ಅನ್ನೋದು ಬರದೇ ಇರೋದು. ಇದರಿಂದ ಕ್ಲೀನಿಂಗ್ಗೆ ತುಂಬ ಕಷ್ಟ ಆಗಿ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ ಬಾರದೆ ಹಾಗೆ ಬಿಡೋದ್ರಿಂದ ಒಳಗೆ ಫಾರ್ಮ್ ಆಗೋ ಕೆಟ್ಟ ಸ್ಮೆಗ್ಮಾ ಎಲ್ಲ ಅಲ್ಲೇ ಇದ್ದು ಗಟ್ಟಿಯಾಗಿ ಇರೋದನ್ನು ನಾವು ಯೂಶಲಿ ನೋಡ್ತಿರ್ತೀವಿ. ಇದನ್ನೇ ನಾವು ಬೆಲನೈಟಿಸ್ ಆ್ಯಂಡ್ ಬೆಲನೋಫಾಸ್ಥೈಟಿಸ್ ಅಂತ ಕರಿತೀವಿ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಮಾಮೂಲಿಯಾಗಿ ಟೆಂಪ್ರರಿ ಅಂದರೆ ಏನು, ಕ್ರೀಮ್ಸ್ ಹಚ್ಕೊಳ್ಳೋದು, ಆಂಟಿಬಯೋಟಿಕ್ಸ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆದಂತ ಅನ್ಸುತ್ತೆ, ಮತ್ತೆ ಬರುತ್ತೆ ಅದೇ ರೀತಿ. ಇದೊಂದು ರಿಕರೆಂಟ್ ಇನ್ಫ್ಲಮೇಷನ್ ಪ್ರಾಸೆಸ್. ಇಟ್ಸ್ ನಾಟ್ ಅನ್ ಇನ್ಫೆಕ್ಷನ್ ಅಲ್ಲ, ಇದು ಇನ್ಫ್ಲಮೇಷನ್. ಸೊ ಇನ್ಫ್ಲಮೇಷನ್ ಬರೋದ್ರಿಂದ ಏನಂದ್ರೆ ಅಲ್ಲಿರೋ ಚರ್ಮ ರಿಕರೆಂಟ್ ಆಗಿ ಇನ್ಫ್ಲಮೇಷನ್ ಬರೋದ್ರಿಂದ ಆ ಎಲಾಸ್ಟಿಸಿಟಿ ಅನ್ನೋದು, ಅಂದ್ರೆ ಈ ಎಳೆಯೋ ಸ್ವಭಾವ ಗುಣ ಏನಿದೆಯೋ ಆ ಗುಣ ಅನ್ನೋದು ಹೊರಟೋಗುತ್ತೆ. ಹೋಗಿ ಆ ಚರ್ಮ ಗಟ್ಟಿಯಾಗೋದ್ರಿಂದ ಹಿಂದಕ್ಕೆ ಬಾರದೆ ನಿಂತು ಹೋಗುತ್ತೆ. ಕೆಲವು ಸಂದರ್ಭದಲ್ಲಿ ಮೂತ್ರ ಕೂಡ ನಿಂತು ಹೋದ ಸಂದರ್ಭದಲ್ಲಿ ಮೂತ್ರಕ್ಕೆ ಪೈಪ್ ಹಾಕೋ ಸಂದರ್ಭಗಳು ಕೂಡ ಜಾಸ್ತಿ ನೋಡಿರ್ತೀವಿ. ಸೊ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನಂದ್ರೆ ಸರ್ಕಮ್ಸಿಷನ್. ಈ ಸರ್ಕಮ್ಸಿಷನ್ ಅಂದ್ರೆ ಸುಂತಿ ಆಪರೇಷನ್ ಅಂತೀವಿ, ಕಥನ ಅಂತೀವಿ. ಇದು ಎಲ್ರಿಗೂ ಒಂದು ಡೌಟ್ ಇದೆ, ಏನಂದ್ರೆ ಇದು ಬರೀ ಮುಸ್ಲಿಮ್ಸೇ ಮಾಡಿಸ್ಕೋಬೇಕು, ಹಿಂದೂಸ್ ಮಾಡಿಸ್ಕೋಬಾರ್ದು ಅಂತ ತುಂಬಾ ಮಂದಿಗೆ ಡೌಟ್ ಇದೆ. ಹಾಗೇನಿಲ್ಲ. ಮೆಡಿಕಲ್ ಕಂಡೀಷನ್ ಅಲ್ಲಿ ಏನು ಅಂಗದ ಮುಂದೆ ಇರುವ ಚರ್ಮ ಪ್ರಾಬ್ಲಮ್ಸ್ ಆಗಿದೆಯೋ ಅದಕ್ಕೆ ನಾವು ಮಾಡೋ ಸರ್ಜರಿ ಹೆಸರು ಸರ್ಕಮ್ಸಿಷನ್ ಅಂತ. ಅಷ್ಟೇ ಅಲ್ಲದೆ ಮುಸ್ಲಿಮ್ಸ್ ಮಾಡಿಸ್ಕೊಳ್ಳೋದ್ರಿಂದ ಹಿಂದೂಸ್ ಮಾಡಿಸ್ಕೋಬಾರ್ದು ಅನ್ನೋದು ಅಪವಾದ ಬರಲ್ಲ. ಸೊ ಇಲ್ಲಿ ಸರ್ಕಮ್ಸಿಷನ್ ಸರ್ಜರಿ ಏನಿದೆಯೋ ಎಲ್ಲರೂ ತುಂಬ ಮಂದಿ ಕೊಯ್ಯೋ ಆಪರೇಷನ್ ಮಾಡ್ತಾರೆ, ಕೆಲವರು ಲೇಸರ್ ಆಪರೇಷನ್ ಮಾಡ್ತಾರೆ. ಬಟ್ ನಮ್ಮ ಸೆಂಟರಲ್ಲಿ ಏನಿದೆಯೋ ಅಲ್ಲಿ ಮಾಡೋ ಹೊಸ ಮೆಥಡ್ ಏನಂದರೆ
ಮಾಡೋ ಹೊಸ ಮೆಥಡ್ ಏನಿದೆಯೋ ಅದನ್ನೇ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ಸ್ ಅಂತೀವಿ. ಈ KSRನಲ್ಲಿ ಪ್ರತ್ಯೇಕತೆ ಏನಂದರೆ, ನಾವು ಯೂನಿಕ್ ಪ್ರಾಡಕ್ಟ್ ನಮ್ಮ ಹಾಸ್ಪಿಟಲ್ನಲ್ಲೇ ಅವೈಲಬಲ್ ಇರುತ್ತೆ. ಈ KSR ಸ್ಟೇಪ್ಲರ್ ಅನ್ನೋದು ಇದರಲ್ಲಿ ವೈಟ್ ಕಲರು, ಗೋಲ್ಡ್ ಕಲರು, ಬ್ಲ್ಯಾಕ್ ಕಲರ್, ಡೈಮಂಡ್ ಸ್ಟೇಪ್ಲರ್ ಈ ಥರದ್ದಿರುತ್ತೆ. ಅದರ ಕ್ವಾಲಿಟಿನ ಹಿಡಿದು ಅದರಲ್ಲಿ ಬಳಸೋ ಸಿಲಿಕಾನ್ ರಿಂಗ್ನ ಮೇಲೆ ಚೇಂಜಸ್ ಇರುತ್ತೆ. ಸೊ ಈ KSRನೊಂದಿಗೆ ಅಡ್ವಾಂಟೇಜ್ ಏನಂದರೆ, ಅದರಲ್ಲಿ ಬಳಸೋ ಸಿಲಿಕಾನ್ ರಿಂಗ್ ಏನಿದೆಯೋ ಅದು ಪೇಟೆಂಟ್ ರೈಟ್ ನಮ್ಮ ಹಾಸ್ಪಿಟಲ್ ಮಾತ್ರ ಇದೆ. ಸೊ ಈ ಸಿಲಿಕಾನ್ ರಿಂಗ್ ಮೇಲೆ ಪಿನ್ಸ್ ಬೀಳುತ್ತೆ. ಅಂದರೆ ಪಿನ್ಸ್ ಅನ್ನೋದು ಸ್ಕಿನ್ಸ್ಗೆ ಡೈರೆಕ್ಟಾಗಿ ಟಚ್ ಆಗಲ್ಲ. ನಾವು ಹೊಲಿಗೆ ಹಾಕಿದ್ರು ಏನು ಹಾಕಿದ್ರು ಡೈರೆಕ್ಟಾಗಿ ಸ್ಕಿನ್ಗೆ ಹಾಕ್ತೀವಿ. ಆದರೆ ಇಲ್ಲಿ ಸ್ಕಿನ್ಗೆ ಪಿನ್ಸ್ಗೆ ಮಧ್ಯದಲ್ಲಿ ಸಿಲಿಕಾನ್ ರಿಂಗ್ ಇರುತ್ತೆ. ಅದು ಅಡ್ವಾಂಟೇಜ್. ಆ ಸಿಲಿಕಾನ್ ರಿಂಗ್ ಇರೋದ್ರಿಂದ ಡೈರೆಕ್ಟ್ ಸ್ಕಿನ್ ಅನ್ನೋದು ಅಟ್ಯಾಚ್ ಆಗಲ್ಲ. ಅಟ್ಯಾಚ್ ಆಗದೆ ಒಂದು ಸಿಲಿಕಾನ್ ರಿಂಗ್ ಅನ್ನೋದು ಹಿಡಿಯುತ್ತೆ. ಪಟ್ಟಿ ರೀತಿ ಇದ್ದು ಅದ್ರ ಮೇಲೆ ಪಿನ್ಸ್ ಬೀಳುತ್ತೆ. ಅದರಿಂದ ಏನು ಅಡ್ವಾಂಟೇಜ್ ಅಂದರೆ, ಒಳ್ಳೆ ಕಾಸ್ಮೆಟಿಕ್ ರಿಸಲ್ಟ್. ನೋಡೋದಕ್ಕೆ ಒಂದು ಲೈನ್ ರೀತಿ, ಸ್ಯೂಚರ್ ರೀತಿ, ಯಾವುದೇ ರೀತಿ ಕುಯ್ಯೋದು, ಹೊಲಿಯೋದು ಇಲ್ಲದೆ, ನೋವಿಲ್ಲದೆ, ಇದ್ಯಾವುದು ಇಲ್ಲದೆ ಮಾಡೋದ್ರಿಂದ ಒಂದು ಲೈನ್ ರೀತಿ ನಮಗೆ ಸರ್ಜರಿ ಆಗಿರೋದು ಗುರುತು ಇಲ್ಲದೆ ಇರೋ ಅಷ್ಟು ಕಾಸ್ಮೆಟಿಕ್ ರಿಸಲ್ಟ್ಸ್ ಅನ್ನೋದು ಇದರಲ್ಲಿ ಇರುತ್ತೆ. ಸೊ ಈ KSR ಸ್ಟೇಪ್ಲರ್ ನೋಡೋದಕ್ಕೆ ಈ ರೀತಿ ಇರುತ್ತೆ. ಇದರಲ್ಲಿ ನಮಗೆ ಇಲ್ಲಿ KSR ಅಂತ ಬರೆದಿರುತ್ತೆ. ಪ್ರತಿ ಬ್ರ್ಯಾಂಡ್ ಸ್ಟೇಪ್ಲರ್ ಮೇಲೆ ಈ ಇಂಡಿವಿಜುವಲ್ ಸ್ಟೇಪ್ಲರ್ ನಾವು ಒಬ್ಬ ಪೇಷಂಟ್ಗೆ ಒಂದೇ ಸತಿ ಬಳಸ್ತೀವಿ, ನಂತರ ತೆಗೆದು ಡಿಸ್ಕಾರ್ಡ್ ಮಾಡಾಕ್ತೀವಿ. ಇದರಲ್ಲಿ 3 ರೀತಿ ಇರುತ್ತೆ, ವೈಟು, ಗೋಲ್ಡು, ಬ್ಲ್ಯಾಕು ಅಂತ 3 ರೀತಿ ಇರುತ್ತೆ. ಇದರಲ್ಲಿ ಇದು ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲ್ನಿಂದ ತಯಾರು ಮಾಡಿರೋ ಪಿನ್ಸ್. ಇದಕ್ಕೆ ರಸ್ಟ್ ಅಂತ ಏನು ಬೀಳಲ್ಲ. ಇದು ಕಂಪ್ಲೀಟ್ ಅಲ್ಯೂಮಿನಿಯಂನಿಂದ ತಯಾರು ಮಾಡಿರೋದು. ಇದು ಜಸ್ಟ್ ಬಳಸಿದ ನಂತರ ಬಿಸಾಕ್ತೀವಿ. ತುಂಬ ಹಾರ್ಡ್ ಆಗಿರುತ್ತೆ. ಹಾರ್ಡ್ ಪ್ಲಾಸ್ಟಿಕ್ ಉಪಯೋಗಿಸಿರ್ತೀವಿ. ಸೊ ಇದರಲ್ಲಿ ನಾವು ಮಾಡೋ ಸರ್ಜರಿನ ನೋಡಿಕೊಂಡ್ರೆ ಇಲ್ಲೊಂದು ಬ್ಲೇಡ್ಸ್ ಇರುತ್ತೆ. ಪ್ರಾಪರ್ ಆಗಿ ನಾವು ಗಮನಿಸಿದ್ರೆ ಬ್ಲೇಡು ಇಲ್ಲಿ ಪಿನ್ಸ್ ಇರುತ್ತೆ. ಯಾವಾಗ ಇದು ಕಟ್ ಆಯ್ತೋ ಆ ಕಟ್ ಆದ ತಕ್ಷಣ ಈ ಪಿನ್ಸ್ ಅನ್ನೋದು ಅದರಲ್ಲಿ ಬಿದ್ದು ಹೋಗುತ್ತೆ. ಬಿದ್ದು ಹೋಗಿದ ನಂತರ ನಮಗೆ ಒಂದು 8 to 10 ಡೇಸ್ನಲ್ಲೇ, ವಿತಿನ್ 8 to 10 ಡೇಸ್ ಒಳಗೆ ಈ ಸ್ಟೇಪ್ಲರ್ ಪಿನ್ಸ್ ಬಿದ್ದು ಹೋಗುತ್ತೆ. ಬಿದ್ದು ಹೋಗೋದ್ರಿಂದ ಪೇಷಂಟ್ಸ್ ಅಷ್ಟು ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗ್ಬೋದು. ಈ ಸರ್ಜರಿ ಆದ ನಂತರ ಕೂಡ ಈ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಆದ ನಂತರ ಒಂದು 20 ಮಿನಿಟ್ಸ್ನಲ್ಲಿ ಡಿಸ್ಚಾರ್ಜ್ ಮಾಡೋದಾಗಿರುತ್ತೆ. 20 ನಿಮಿಷದಲ್ಲೇ ಡಿಸ್ಚಾರ್ಜ್ ಮಾಡೋದಲ್ಲದೆ ಅವರ ಕೆಲಸನ ಅವರು ಇಮಿಡಿಯೇಟ್ ಆಗಿ ವಿತಿನ್ 1 ಅವರ್ನಿಂದಲೇ ಡ್ಯೂಟಿಗೂ ಸಹ ಹೋಗ್ಬೋದು. ಅಷ್ಟು ಈಸಿ ಪ್ರೊಸೀಜರ್ ಅನ್ಬೋದು ಇದು. ಅಷ್ಟೇ ಅಲ್ಲದೆ ಅಷ್ಟು ಸಿಂಪ್ಲಿಫೈ ಆಗಿ ಮಾಡಿದ್ದೀವಿ ಇದನ್ನು. ಅದೇ ಕುಯ್ಯೋದಾಗಲಿ, ಲೇಸರ್ನಲ್ಲಿ ಒಂದು 10 to 15 ಡೇಸ್ ಬೆಡ್ ರೆಸ್ಟ್ ಇವೆಲ್ಲ ಇರಬೇಕಾಗುತ್ತೆ. ಬಟ್ ಇದರಲ್ಲಿ ಅದ್ಯಾವುದೂ ಇರಲ್ಲ. ಇಮಿಡಿಯೇಟ್ ಆಗಿ ಡ್ಯೂಟಿಗೆ ಹೋಗ್ಬೋದು, ಇಮಿಡಿಯೇಟ್ ಆಗಿ ಅವರವರ ಕೆಲಸ ಮಾಡ್ಬೋದು. ಕೆಲವು ಕೆಲಸ ಅವಾಯ್ಡ್ ಮಾಡಬೇಕಾಗಿರೋದೇನು ಅಂತ ನೋಡಿದ್ರೆ 3 ಕೆಲಸ ಅವಾಯ್ಡ್ ಮಾಡಬೇಕು. ಒಂದು, ಅಂಗ ಎಕ್ಸ್ಪ್ಯಾಂಡ್ ಆಗ್ದಂಗೆ ನೋಡ್ಕೋಬೇಕು. ಯಾವುದೇ ಪರಿಸ್ಥಿತಿಲೂ ಅಂಗ ಎಕ್ಸ್ಪ್ಯಾಂಡ್ ಆಗಬಾರ್ದು. ಅರ್ಲಿ ಮಾರ್ನಿಂಗ್ ನಮಗೆ ತಿಳಿದಂಗೆ ಅಂಗ ಎಕ್ಸ್ಪ್ಯಾಂಡ್ ಆಗ್ತಿರುತ್ತೆ, ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಆ್ಯಂಡ್ ನೋ ಇಂಟರ್ಕೋರ್ಸ್, ನಾವು ಸೇರಬಾರ್ದು. ಅಟ್ಲೀಸ್ಟ್ 1 ಮಂತ್ವರೆಗೂ ಸೇರ್ದಂಗೆ ಕಾಷನ್ಸ್ ತೊಗೋಬೇಕು. ಆ್ಯಂಡ್ 3ನೇದು ಪ್ರಾಪರ್ ಕ್ಲೀನಿಂಗ್ ತುಂಬ ಇಂಪಾರ್ಟೆಂಟ್. ಸೊ ಪ್ರಾಪರ್ ಕ್ಲೀನಿಂಗ್ ಎಷ್ಟು ಚೆನ್ನಾಗಿ ಸೋಪ್ನಲ್ಲಿ ತೊಳೆದ್ರೂ ಅಷ್ಟು ಒಳ್ಳೆಯದು. ಸೊ ಈ ಪ್ರಿಕಾಷನ್ಸ್ ತೊಗೊಂಡ್ರೆ ಈ ಸರ್ಕಮ್ಸಿಷನ್ ಮಾಡಿಸಿದಾಗ ಪೇಯ್ನ್ ಆಗಲಿ, ಹೂತ ಆಗಲಿ ಏನೂ ಇರಲ್ಲ. ವಿತಿನ್ 20 to 30 ಮಿನಿಟ್ಸಲ್ಲಿ ಡಿಸ್ಚಾರ್ಜ್ ಆಗ್ಬೋದು. ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ, ಅಂದರೆ ಮಾಮೂಲಿಯಾಗಿ ಆಪ್ರೇಷನ್ಸ್ ಅಂದರೆ ಗಾಬರಿ, ಭಯ ಬೀಳ್ತಿರ್ತಾರೆ, ಆ ಥರದ್ದೇನೂ ಇಲ್ಲದೆ ಸಿಂಪ್ಲಿಫೈ ಆಗಿ ಮಾಡ್ಕೋಬೋದು. ಸೊ ನಾನು ಕೆಳಗೆ ವೆಬ್ಸೈಟ್ನಲ್ಲಿ ಇರೋ ನಂಬರಲ್ಲಿ ಅವೈಲಬಲ್ ಆಗಿರ್ತೀನಿ. ಸೊ ನೀವು ನನ್ನ ಕನ್ಸಲ್ಟ್ ಮಾಡ್ಬೋದು. ನಾನು ಹೇಳಿದ ಸಿಂಪ್ಟಮ್ಸ್ ಯಾರಿಗಾದರೂ ಇದ್ದರೆ ನೀವು ಡಿಸಿಷನ್ ಮಾಡ್ಕೋಬೋದು. ನಿಮಗೆ ಶುಗರ್ ಇದ್ದಂತೆ ಮತ್ತು ಬೆಲೆನೈಟಿಸ್ನ ಪ್ರಾಬ್ಲಮ್ ಇದ್ದಂತೆ. ಸೊ ನಿಮಗೆ ಯಾರಿಗಾದರೂ ಈ ಪ್ರಾಬ್ಲಮ್ಸ್ ಇದ್ದರೆ ಖಚಿತವಾಗಿ ನನ್ನ ಕನ್ಸಲ್ಟ್ ಆಗಿ. ಓನ್ಲಿ KSR ಸ್ಟೇಪ್ಲರ್ ಸರ್ಕಮ್ಸಿಷನಿಂದ ಮಾಡಿಸ್ಕೊಳ್ಳಿ. ಸೊ ದಟ್ ಕಾಸ್ಮೆಟಿಕ್ ಆಗಿ ರಿಸಲ್ಟ್ ಇರುತ್ತೆ. ಥ್ಯಾಂಕ್ ಯು.